ನಾವು ಹೇಗೆ ಮಳೆ ಒದ್ದೆ ಆಗಿದೆ ಅವನು ಒದ್ದೆ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಇದೆಲ್ಲ ತಿಳಿದೇ ಇವೆಲ್ಲ ಆಗಿರೋಕ್ಕೆ ಸಾಧ್ಯನಾ? ಫ್ಯಾಮಿಲಿ ಜೊತೆ ನಿಲ್ಲೋದಾಗಿ ಮಾಡಿದ್ಯಾ? ಆ ಪ್ರೊಟೆಕ್ಷನ್ ಆಗ್ಬಾರ್ದು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಹಗರಣಗಳಾಗಿದ್ದಾಗ ಅವ್ರು ಹೇಗೆ ಸುಮ್ಮನೆ ನಿಲ್ಸಿದ್ದಾರೆ? ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ 4ನೇ ದಿನ. ಸೊ ಈ ಒಂದು ಪಾದಯಾತ್ರೆ ಈಗಾಗಲೇ ಮಳೆ ಹಾಗೂ ಬಿಸಿಲಿನ ನಡುವೆ ಕೂಡ ಸಾಗಿ ಹೋಗ್ತಾ ಇದೆ ಮೈಸೂರಿನವರೆಗೆ. ನಮ್ಮ ಜೊತೆ ಈ ಒಂದು ಪಾದಯಾತ್ರೆಯಲ್ಲಿ ಏನು ಭಾಗವಹಿಸಿರುವಂತಹ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ರಶ್ಮಿ ಅವರಿದ್ದಾರೆ. ಅವರ ನಮಸ್ತೆ. ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಸಾಕಷ್ಟು ಏನು ಮಳೆ ಇರ್ಬೋದು, ಬಿಸಿಲು ಇರ್ಬೋದು, ಯಾವುದನ್ನು ಲೆಕ್ಕಿಸದೆ ನಿಮ್ಮ ಕಾರ್ಯಕರ್ತರೊಟ್ಟಿಗೆ ನಾವು ಹೆಜ್ಜೆ ಆಗ್ತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಏನು ಈ ಒಂದು ಪಾದಯಾತ್ರೆ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತ ಅನಿಸುತ್ತೆ ಬಗ್ಗೆ ಏನು ಹೇಳ್ತಾರೆ? ನಮಸ್ತೆ. ಬಿಸಿ ಈಗ ನಾವು ಹೇಗೆ ಮಳೆ ಒದ್ದೆ ಆಗಿದೆ ಅವನು ಒದ್ದೆ ಆಗಿದ್ದಾರೆ. ಈಗಾಗಲೇ ಅವ್ರಿಗೂ ಭಯ ಬಂದಿದೆ, ಸರ್ಕಾರ ಉಳಿಯುತ್ತೋ ಇಲ್ವೋ, ಎಷ್ಟು ಜನಸ್ಪಂದನೆ. ಕಾರ್ಯಕರ್ತರಾಗೋದು ಬರೀ ನಮ್ಮ JDS ಹಾಗೂ BJP ಕಾರ್ಯಕರ್ತರಲ್ಲೇ ಅಲ್ಲ, ಪ್ರತಿ ನಮ್ಮ ಕರ್ನಾಟಕ ಜನತೆ ಇವಾಗ ನಮ್ಮ ಕೈ ಜೋಡಿಸಿದ್ದಾರೆ, ನಮ್ಮ ಜೊತೆ ಬರ್ತಿದ್ದಾರೆ. ನೀವು ಈ ಜನ ನೋಡೋದಕ್ಕೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಜನಸ್ಪಂದನೆ ಸಿಗ್ತಾ ಇದೆ. ಇವರು ಏನು ಮೂಢ ಹಗರಣ ಹಾಗೂ ಮತ್ತೆ ವಾಲ್ಮೀಕಿ ಹಗರಣ ಮಾಡಿದ್ದಾರೆ ಅದನ್ನು ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಇವೆಲ್ಲ ತಿಳಿದೇ ಇವೆಲ್ಲ ಆಗಿರೋಕ್ಕೆ ಸಾಧ್ಯನಾ? ಎಸ್ ಮ್ಯಾಮ್, ಏನು ಸಿದ್ದರಾಮಯ್ಯನವರ ಗಮನಕ್ಕೆ ಬಂದು ಈ ತಪ್ಪಾಗಿರುವಂಥದ್ದು ಅಂತ ತಾವು ಹೇಳ್ತಾ ಇದ್ದೀರಾ. ಅವರ ಗಮನಕ್ಕೆ ಬಂದಿಲ್ಲ, ಹಾಗೆಯೇ ಅವ್ರ ಕಡೆಯಿಂದ ತಪ್ಪಾಗಿಲ್ಲ ಅನ್ನುವಂಥದ್ದು, ಹಾಗೆಯೇ ಯಾವುದೇ ಪುರಾವೆಗಳಿಲ್ಲ ಸಿದ್ದರಾಮಯ್ಯ ವಿರುದ್ಧವಾಗಿ ಅನ್ನುವಂಥ ಮಾತುಕತೆ. ಈಗ ಏನು ತನಿಖೆ ಆಗ್ತಾ ಇದೆ ಎಲ್ಲ ಆಚೆ ಬರುತ್ತೆ. ಆದ್ರೆ ಅವ್ರದ್ದೇ ಸರ್ಕಾರ ಇರೋದ್ರಿಂದ ತಮಗೆ ಗೊತ್ತಿರ್ಬೋದು ಏನು ತನಿಖೆ ಆಗ್ತಾರೆ. ಅಲ್ಲಿ ಬಂದು ಬೈತಿ ಬಸವರಾಜ್ ಅವರು ಎಲ್ಲ ಪುರಾವೆಗಳನ್ನ ತಗೊಂಡೋದ್ರು ಅಂತ ತಾವೇ ಮೀಡಿಯಾದಲ್ಲೆಲ್ಲ ಬರ್ತಿತ್ತು. ಅದೆಲ್ಲ ಏನ್ ಮಾಡಿದಾರೆ? ಅವ್ರ ಆಫೀಸರ್ ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವ್ರ ಫ್ಯಾಮಿಲಿ ಬಗ್ಗೆ ಈ ಏನ್ ಸರ್ಕಾರ, ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಕಿಂಚಿತ್ತಾದ್ರೂ ಅವ್ರಿಗೇನಾದ್ರೂ ಅವ್ರಲ್ಲಿ ಹೋಗಿ ಅವ್ರಿಗೆ ಧೈರ್ಯ ತುಂಬೋದಾಗ್ಲಿ, ಅವ್ರ ಫ್ಯಾಮಿಲಿ ಜೊತೆ ನಿಲ್ಲೋದಾಗ್ಲಿ ಮಾಡಿದ್ಯಾ? ಇಲ್ಲಿವರೆಗೂ ದಯವಿಟ್ಟು ಈ ಕೆಲಸ ಆಗ್ಬೇಕು. ಆದ್ರೆ ನನ್ನ ಏನಿದೆ, ಬರೀ ಅವರು ಅರೆಸ್ಟ್ ಮಾಡಿರ್ಬೋದು, ಬಟ್ ಇದನ್ನ ಶಿಕ್ಷೆ ಆಗೋವರೆಗೂ ಬಿಡಲ್ಲ. ಇವರು ಯಾವ್ದೋ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಆ ಪ್ರೊಟೆಕ್ಷನ್ ಆಗ್ಬಾರ್ದು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲೇ ನಾವ್ ಇವತ್ತು ಈ ಜಾಥಾ ಎಲ್ಲ ಮಾಡ್ತಿರೋದು. ಇಸ್ಲಾಂ ತಾವಿಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಹಾಗೆ ನಾಯಕರುಗಳೆಲ್ಲ ಸೇರಿ ಒಂದು ಪಾದಯಾತ್ರೆ ಮಾಡ್ತಾ ಇದ್ರ. ಆದ್ರೂ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಇರುವಂತದ್ದು, ಆರಂಭಿಕ ಈ ಒಂದು ಪಾದಯಾತ್ರೆ ಆರಂಭಿಸೋಕ್ಕಿಂತ ಮುಂಚೆ ಇದ್ದಿದ್ದು JDS ನ ಬೆಂಬಲ ಇಲ್ಲ ಅನ್ನುವಂಥದ್ದು. ಆನಂತರ ಎಲ್ಲವೂ ಬಗೆಹರಿದು ಬೆಂಬಲ ವ್ಯಕ್ತವಾಯಿತು. ಈಗ ಪಾದಯಾತ್ರೆ ಸಹಜವಾಗಿ ಮಾಡ್ತಾ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ JDS ಕಾರ್ಯಕರ್ತರು ಅಷ್ಟು ಅನ್ಕೊಂಡಷ್ಟು ಒಂದು ನಿರೀಕ್ಷೆ ಮಟ್ಟದಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವಂಥದ್ದು. ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಎಲ್ಲೋ ಸಣ್ಣ ಪುಟ್ಟ ತಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ತಮಗೂ ಗೊತ್ತಿದೆ, ಇಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗ್ತಿರೋದ್ರಿಂದ ರೈತರು ಅವ್ರದ್ದೇ ಆದ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ. ಇಲ್ಲಿ ರೈತ ಭಾಗ ಏನಿದೆ, ನಮ್ಮ JDS ಕಾರ್ಯಕರ್ತರು ಸ್ವಲ್ಪ ಬಿಸಿ ಇರೋದ್ರಿಂದ ಖಂಡಿತ 90 ಭಾಗ ಎಲ್ಲರೂ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಒಂದು 10-20% ಅವ್ರೇನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಿಂದನೇ ಅಣ್ಣ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇದ್ರು ಕುಮಾರಣ್ಣ, ಇದೇ ಕಾರಣದಿಂದನೇ. ಆದ್ರೆ ಎಲ್ಲರೂ ಒಟ್ಟುಗೂಡಿ ತಯಾರಿ ಆಗಿದ್ರಿಂದ ನಾವಿವಾಗೆಲ್ಲ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ. ಏನು ಮೈಸೂರು ಇದರಲ್ಲಿ ಭಾಗವಹಿಸಿದ್ದೀವಿ. ಓಕೆ, ಇಲ್ಲಿ ಒಂದ್ ಕಡೆ ಪಾದಯಾತ್ರೆ ಸಾಗಿ ಹೋಗ್ತದೆ 4ನೇ ದಿನ. ಆದ್ರೂ ಇನ್ನೊಂದು ಪ್ರಶ್ನೆ ಇರುವಂತದ್ದು, ಇದರಿಂದ ಯಾರಿಗೆ ಹೆಚ್ಚು ಲಾಭ ಈ ಒಂದು ಪಾದಯಾತ್ರೆಯಿಂದ ಅನ್ನೋದು? ಯಾಕೆ ಅಂತಂದ್ರೆ JDSಗೆ ಈ ಒಂದು ಬೆಲ್ಟ್ ಏನಿದೆ, ಹಳೆ ಮೈಸೂರು ಭಾಗ, ಅಲ್ಲಿ ಒಂದು ಪ್ರಾಬಲ್ಯ ಇತ್ತು. ಆದ್ರೂ ಕೂಡ ಈಗ BJPಗೆ ಆ ಒಂದು ಬಲ ಸಿಗುವಂತ ಸಾಧ್ಯತೆ ಇದೆ. JDSನವರು ಇಲ್ಲೊಂದ್ ಕಡೆ ಎಡುತ್ತಾ ಇದ್ದಾರೆ ಅನ್ನೋಂತ ಮಾತು. ಏನ್ ಹೇಳ್ತಾರೆ? ಇದು ಯಾರಿಗೆ ಬಲ ಸಿಗುತ್ತೆ ಅಲ್ಲ, ಇದು ಇಲ್ಲಿ ನ್ಯಾಯ ದೊರಕಿಸ್ಬೇಕು. ಏನು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು, ಅದು ನಡೀತಾ ಇದೆ. ಇಲ್ಲಿ ನಾವು ಪ್ರಬಲವಾಗಿದ್ದೀವಿ, ನಾವು ಪ್ರಬಲವಾಗಿದ್ದೇ ಇರ್ತೀವಿ. ಅದು NDA ಜೊತೆಯಲ್ಲಿ ಇರೋದ್ರಿಂದ ನಾವು ಅದನ್ನ ಬೆನಿಫಿಟ್ ತಗೊಂಡ್ವಿ, ಅವ್ರ ಬೆನಿಫಿಟ್ ತಗೊಂಡ್ರು ಅನ್ನೋ ಪ್ರಶ್ನೆನೇ ಬರಲ್ಲ. ಒಗ್ಗಟ್ಟಾಗಿ ಎಲ್ಲರಿಗೂ ಬೆನಿಫಿಟ್ ಇದೆ. ಮತ್ತೆ ಶಿಕ್ಷೆ ಆಗ್ಬೇಕಾಗಿರೋರು ಶಿಕ್ಷೆ ಆಗ್ಲೇಬೇಕು ಅನ್ನೋದು. ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆದ್ರೂ ಕೂಡ ಇಲ್ಲೊಂದ್ ಕಡೆ ಬಲ ಪ್ರದರ್ಶನ ಆಗ್ತಾ ಇರುವಂತದಂತೂ ಸತ್ಯವೇ. ಆದ್ರೆ ಇದೆಲ್ಲೋ ಒಂದ್ ಕಡೆ BJPಗೆ ಹೆಚ್ಚು ಲಾಭ ಅನ್ನುವಂಥದ್ದು ತಾವು ನಂಬಲ್ವಾಗಿದೆ. NDA ಹಾಗಿದ್ರೆ ಮೈತ್ರಿ ಅಂತ ತಗೋತೀರಾ ನೀವು? ಮೈತ್ರಿ ಅಂತಾನೆ ತಗೋತೀವಿ. ಓಕೆ, ಫೈನಲಿ 4ನೇ ದಿನ 7 ದಿನ ಮುಗಿದ ಬಳಿಕ ಅಥವಾ 7 ದಿನ ಮುಗಿಯೋಕ್ಕಿಂತ ಮುಂಚೆ, ಮೈಸೂರು ತಲುಪೋಕ್ಕಿಂತ ಮುಂಚೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತೆ? ಕೊಡ್ಲೇಬೇಕು, ಕೊಟ್ರೇನೆ ಅಲ್ವಾ. ಯಾಕಂದ್ರೆ ಅವರು ಸರ್ಕಾರದಲ್ಲಿ ಇಂತಿಂತ ಹಗರಣಗಳಾಗಿದ್ದಾಗ ಅವ್ರು ಹೇಗೆ ಸುಮ್ಮನೆ ಕುಳಿಸಿದ್ದಾರೆ?
ಹೌದು. ಕೊಡ್ಬೇಕು ಅನ್ನೋದು ಏನು ಒತ್ತಾಯ ಅಥವಾ ಒತ್ತಡ ತಮ್ಮ ಏನು ಎರಡು ಮೈತ್ರಿ ಪಕ್ಷಗಳಿಂದ ಇದೆ, ಆದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ ಅನ್ನೋದು? ನಮ್ಗೆ ಅವ್ರನ್ನ ಯಾವ ರೀತಿ ಸಮರ್ಥಿಸ್ಕೊಂತ ಇದಾರೆ, ಎಲ್ಲ ಸರಿ ಇದೆ ಅಂತ. ಆದ್ರೆ ಅದೇ ಜಾಗದಲ್ಲಿ ಬೇರೆ ಯಾರಿದ್ರು ರಾಜೀನಾಮೆ ಕೊಡ್ತಿದ್ರು, ಅವ್ರನ್ನ ಸಮರ್ಥಿಸ್ಕೊಂತ ಇದ್ದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು ಏನು JDS ನಾಯಕರಾದಂತಹ ರಶ್ಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಮಂಡ್ಯ.